ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಅಮ್ಮ ನಿನ್ನೆ ಪಕ್ಷ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಮಾರ್ಲಾಮಿ ಹಬ್ಬ ಅಂತ ಅಂತಾರೆ. ಮಾರ್ಲಾಮಿ ಮಾಡೋಕ್ಕೆ ಅಂದ್ಬಿಟ್ಟು ಅಮ್ಮ ಊರಿಗೆ ಹೋಗಿದ್ದಾರೆ. ನಾನು ಪಾಪು ಮತ್ತು ನಮ್ಮ ಮನೆಯವ್ರು ಅಷ್ಟೇ ಇರೋದು. ಪಾಪುನ ಒಂದು ಜಾಗದಲ್ಲಿ ಕೂರಿಸಿದ್ದೀನಿ. ಭಾರಿ ತೀಟೆ ಕಲ್ತ್ಬಿಟ್ಟಿದ್ದಾನೆ, ಮತ್ತು ತೆವಿಯೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ಸರಿ, ಇನ್ನು ಸ್ವಲ್ಪ ಅವನಿಗೆ ಸರಿನ ಮಾಡ್ತಾ ಇದ್ದೆ. ಎಲ್ಲಿ ಸ್ವಲ್ಪ ಅಳ್ತಾ ಇದ್ದ ಅಂದ್ಬಿಟ್ಟು ತೊಗೊಂಡು ಬಂದು ನೋಡಿಲಿ ಇಲ್ಲಿ ಕೂರಿಸಿದ್ದೀನಿ. ಆಡ್ತಾ ಇದ್ದಾನೆ. ಆ್ಯಕ್ಚುಲಿ ಐ ಥಿಂಕ್ ಇದು ಒಂದು ಒಳ್ಳೆ ಐಡಿಯಾ ಅನ್ಸುತ್ತೆ. ಏನಾದರೂ ಕಿಚನಲ್ಲಿ ಏನಾದರೂ ಮಾಡಬೇಕಾದ್ರೆ ಒಂದು ಇಲ್ಲಿ ಕೂರಿಸ್ಬಿಟ್ಟು ನಾನು ಆರಾಮ್ಸೆ ಏನಾದರೂ ಕೆಲಸನ ಮಾಡ್ಕೊಬಿಡ್ಬೋದು. ಇವಾಗ ಸಂಜೆ ಆಗಿದೆ. ನೈಟಿಗೆ ಡಿನ್ನರ್ನ ಪ್ರಿಪೇರ್ ಮಾಡಬೇಕು. ಇಬ್ಬರು ಕೂಡ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡಿದ್ವಿ. ಆ್ಯಕ್ಚುಲಿ ಇದು ಬಂದು ಟೀ ಶರ್ಟ್ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಡ್ಯಾಡ್ ಟು ಬಿ ಮಾಮ್ ಟು ಬಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ವಿ. ಬಟ್ ನಾವು ಫೋಟೋ ತೆಗೆಸ್ಕೊಳ್ಳೋ ಅಷ್ಟರಲ್ಲಿ ಈ ಬಟ್ಟೆ ನಮ್ಗೆ ಆಗ್ತಾನೆ ಇರಲಿಲ್ಲ. ನನಗೆ ಆಗ್ತಾ ಇರಲಿಲ್ಲ, ಅವ್ರಿಗೆ ಆಗ್ತಾ ಇತ್ತು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗೆ ಇಟ್ಟಿದ್ನಲ್ಲ, ಸರಿ ನಾನು ಡೈಲಿ ಯೂಸ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನಂದು ಅದೆಲ್ಲ ಇನ್ನೂ ಸಿಕ್ಕಿಲ್ಲ. ನಮ್ಮ ಮನೆಯವರು ಸಿಕ್ತು. ಸರಿ ಅದನ್ನೇ ಹಾಕೊಳ್ಳೋಣ, ಇನ್ನೇನು ನಾನೆಲ್ಲ ಆಚೆ ಹೋಗ್ತಿದ್ನ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವಾಗ ಹೇಳ್ಬೇಕಂತಂದರೆ, ಇವಾಗ ಪಾಪುನ ಇಟ್ಕೊಂಡು ನಾನು ಅಡುಗೆನ ಮಾಡಬೇಕು. ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ. ಏನಾದರೂ ಒಂದು ಜುಗಾಡ್ ಮಾಡಿ ಅಡುಗೆನ ಮಾಡಬೇಕು. ಸಾಂಬಾರು ಒಂದು ಸ್ವಲ್ಪ ಇದೆ. ಸರಿ, ಸ್ವಲ್ಪ ಪಲಾವ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಸಾಯಬ್ರು ಇದ್ದಾರೆ, ಅವ್ರನ್ನ ಎಲ್ಲಿ ಪಕ್ಕದಲ್ಲಿ ಇಲ್ಲಿ ಕೂರಿಸ್ಕೊಂಡು ಇವಾಗ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಪಟಪಟ ಅಂತ ಚಾಪ್ ಮಾಡಿಬಿಟ್ಟು ಪಟಪಟ ಅಂತ ಮಾಡಿಬಿಡ್ಬೇಕು. ಪಟಪಟ ಅಂತ ಅನ್ನೋದೇನೋ ಅಂದೆ, ಬಟ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ. ಯಾಕಂತಂದರೆ ಇವನ ಹತ್ತಾಗೆಲ್ಲ ಎತ್ಕೊತಾ ಇರಬೇಕು, ಇದು ಮಾಡ್ತಾ ಇರಬೇಕು. ಆದ್ರೂ ಮಕ್ಕಳನ್ನ ಇಟ್ಕೊಂಡು, ಅದು ಇಷ್ಟು ಚಿಕ್ಕ ಪಾಪನ ಇಟ್ಕೊಂಡು ಅಡುಗೆ ಮಾಡೋದು ಇಟ್ ನಾಟ್ ಈಸಿ. ಕಷ್ಟನೇ. ಯಾಕಂದರೆ ಅಮ್ಮ ಊರಿಗೆ ಹೋಗಿದ್ದಾರಲ್ಲ. ಇಲ್ಲ ಅಂತಂದರೆ ಅಮ್ಮ ಕರ್ಕೋತಿದ್ರು, ಇಲ್ಲ ನಾನು ಮಾಡ್ತಾಯಿದ್ದೆ, ಇಲ್ಲ ಅಮ್ಮ ಮಾಡ್ತಾಯಿದ್ರು. ಆ ಥರ ಇತ್ತು. ನಮ್ಮ ಮನೆಯವ್ರು ಬರೋದು ಎಷ್ಟು ಗಂಟೆ ಆಗುತ್ತೆ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಐ ಥಿಂಕ್ ಒಂದು 9 ಒಳಗಡೆ ಬರ್ತಾರೆ. ಮಾಮೂಲಿ ಡೇಸಲ್ಲಿ ಆದರೆ 9:30 ಆಗುತ್ತೆ. ಇನ್ನು ಅವ್ರು ಬಂದಮೇಲೆ ಮಾಡೋ ಅಷ್ಟರಲ್ಲಿ ನನಗೆ ಹೊಟ್ಟೆ ಹಸಿತಾ ಇರುತ್ತೆ. ಇವಾಗ ಹೇಳ್ಬೇಕಂತಂದ್ರೆ ನಿಜವಾಗ್ಲೂ ನನ್ನ ಒಂದು ಡಿನ್ನರ್ ಟೈಮು ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ನಾನು ಬೇಗನೆ ಊಟನ ತಿಂತೀನಿ. 7:30-8 ಗಂಟೆ ಅಷ್ಟರಲ್ಲಿ ನಾನು ಡಿನ್ನರ್ ನಾನು ಕಂಪ್ಲೀಟ್ ಆಗಿಬಿಡ್ಬೇಕು. ಬಟ್ ಇವಾಗಂತೂ ಒಂದೊಂದ್ಸಲ 10 ಗಂಟೆ ಆಗುತ್ತೆ, 9 ಗಂಟೆ ಆಗುತ್ತೆ. ಈ ಥರ ಟೈಮಿಂಗ್ಸೇ ಇಲ್ಲ. ಹೆಂಗೆಂಗೋ ತಿಂತಾ ಇದ್ದೀನಿ. ಇದನ್ನ ಸ್ವಲ್ಪ ನನಗೆ ಇಷ್ಟ ಆಗ್ತಾ ಇಲ್ಲ. ಇದು ಸ್ವಲ್ಪ ಬೇಗನೆ ತಿಂದೆ ನನಗೆ ಅಭ್ಯಾಸ. ನೈಟ್ ನನಗೆ ತಿಂದ್ಬಿಟ್ಟು ಮಲ್ಕೊಂಡು ನನಗೆ ಇಷ್ಟ ಆಗಲ್ಲ. ಅದು ಒಂಥರ ಹೊಟ್ಟೆ ಹೆವಿ ಅಂತ ಅನ್ಸುತ್ತೆ. ನಿದ್ದೆ ಬರೋದಿಲ್ಲ ನನಗೆ. ತಿಂದಬೇಕು, ಅದು ಡೈಜೆಷನ್ ಆಗಿ ಆಮೇಲೆ ನಾನು ಮಲ್ಕೋಬೇಕು. ಈ ಅಭ್ಯಾಸ ನನಗೆ ತುಂಬ, ಯಾವಾಗಲೂ ನಾನು ಇದೇ ಟೈಮಿಂಗ್ಸ್ನ ನಾನು ಫಾಲೋ ಮಾಡೋದು. ಇವಾಗ ಇವನು ಹುಟ್ಟಿದ ಮೇಲೆ ಇವಾಗ ಒಂದು ಸ್ವಲ್ಪ ದಿವಸದಿಂದ ಈ ಥರ ಆಗ್ಬಿಟ್ಟಿದೆ. ಇನ್ಮೇಲೆ ಅದು ಸ್ವಲ್ಪ ಈ ರೊಟೀನ ನಾನು ಚೇಂಜ್ ಮಾಡ್ಕೋಬೇಕು. ಆ್ಯಕ್ಚುಲಿ ತುಂಬ ಲೇಟಾಗಿ ಊಟ ತಿನ್ನೋದು ಕೆಟ್ಟ ಅಭ್ಯಾಸ. ಬೇಗನೆ ಊಟ ತಿನ್ಬೇಕು ಆ್ಯಕ್ಚುಲಿ. ಆವಾಗ ಡೈಜೆಷನ್ ಆಗಿ ಆರಾಮ್ಸೆ ನಾವು ಮಲ್ಕೊಬೋದು. ಪಟಾಕಿ ಹೊಡಿತಿದ್ದಾರೆ. ಇವತ್ತು ಏನಿಗೆ ಪಟಾಕಿ ಹೊಡಿತಿದ್ದಾರೆ ಅಂತ ಗೊತ್ತಿಲ್ಲ. ಯಾರು ಬರ್ಡೇನೋ ಏನೋ ಗೊತ್ತಿಲ್ಲ. ಬೆಂಗಳೂರಲ್ಲಂತೂ ಪಟಾಕಿ ಹೊಡಿತಾನೆ ಇರ್ತಾರೆ. ವರ್ಷ ಪೂರ ಪಟಾಕಿ ಹೊಡಿತಾನೆ ಇರ್ತಾರೆ. ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಪಾಪು ಯಾಕೋ ಸ್ವಲ್ಪ ಅಳ್ತಾ ಇದ್ದ, ನಿದ್ದೆ ಬೇರೆ ಬರೋ ಥರ ಇತ್ತು. ಅದಕ್ಕೇ ಫಸ್ಟು ಸರಿ ಮಾಡಿಬಿಟ್ಟು ತಿನ್ನಿಸ್ಬಿಡೋಣ, ಮಲ್ಕೊಂಡ್ಮೇಲೆ ಅಡುಗೆನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ರಾಗಿ ಸರಿನ ನಾನು ಮಾಡ್ತಾಯಿದ್ದೀನಿ. ಇದರ ಫುಲ್ ರೆಸಿಪಿ ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಮಾಡಿ ಕೊಟ್ಟು ಕಳಿಸಿರೋದು. ನಿಮಗೆ ಬೇಕಂತಂದರೆ ಹೇಳಿ, ಕಾಮೆಂಟ್ ಮಾಡಿ. ನಾನು ಅವ್ರ ಹತ್ರ ಕೇಳಿಬಿಟ್ಟು ನಾನು ಏನೇನು ಬೇಕು ಅನ್ನೋದನ್ನು ನಾನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ರಾಗಿ ಸರಿ ಇದಕ್ಕೇನೇನೋ ಮಿಕ್ಸ್ ಮಾಡಿದ್ದಾರೆ, ಬಾದಾಮಿ ಅದು ಇದು ಏನೇನೋ ಅಂದ್ಬಿಟ್ಟು. ತುಂಬಾ ಬೆಸ್ಟು, ಒಂದು ಒಳ್ಳೆಯ ಸರಿ ಅಂತಲೇ ಹೇಳ್ಬೋದು, ಹೋಮ್ ಮೇಡ್ ಸರಿ ಅಂತಲೇ ಹೇಳ್ಬೋದು. ಅವನಿಗೆ ತಿನ್ನಿಸ್ಬಿಟ್ಟು ಪಾಪುನು ಕೂಡ ಮಲಗಿಸ್ದೆ. ಅದಾದ ನಂತರ ನಾನು ಇಲ್ಲಿ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಸೀರಿಯಸ್ಲಿ ಪಾಪುನ ಮಲಗಿಸಿ ಅಡುಗೆ ಮಾಡ್ಕೊಳ್ಳೋದು, ಮತ್ತೊಂದು ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ. ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಇವಾಗ. ಸರಿ ಅಂದ್ಬಿಟ್ಟು ಇವಾಗ
ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು ಯಾವುದಿದೆ ಪಲಾವ್ ಸ್ಪೈಸಸ್ಸು ಅದನ್ನು ಹಾಕ್ಕೊಬೇಕು. ಪಾಪು ಒಂದು ಸ್ವಲ್ಪ ಹಂಗೆ ಗಲಾಟೆ ಮಾಡ್ತಾಯಿದ್ದಾನೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಆನಿಯನ್ ಹಾಕಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು. ಪಲಾವಲ್ಲಿ ಇನ್ನೊಂದು ಮೇನ್ ಏನಂದರೆ ನಾವು ಆನಿಯನ್ನ ಎಷ್ಟು ಚೆನ್ನಾಗಿ ಹುರ್ಕೊಂಡು ಬೇಯಿಸ್ಕೊತೀವಿ ಅದು ಬ್ರೌನ್ ಕಲರ್ ಬರೋ ತನಕ, ಆವಾಗ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಅದಾದ ನಂತರ ಇಲ್ಲಿ ವೆಜಿಟೇಬಲ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಒಂದು 5-10 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುಕ್ ಮಾಡಬೇಕು. ಸೀರಿಯಸ್ಲಿ ನಮ್ಮ ಮನೇಲಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ ಪಲಾವ್. ಅದು ನಾನು ಮಾಡೋ ಪಲಾವ್ ಅಂದರೆ ನನಗೆ ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ. ನಾನು ಮಾಡೋ ಪಲಾವ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಮೇಯ್ನಾಗಿ ನಾನು ಮಾಡ್ಕೊಂಡು ತಿನ್ನೋದಂದರೆ ನನಗೆ ಯಾವಾಗಲೂ ಇಷ್ಟ. ನಾನು ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಮಶ್ರೂಮ್ ಬಿರಿಯಾನಿನ ಅವತ್ತು ಮಾಡಿದ್ನಲ್ಲ, ಅದೇ ರೀತಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನೇ ತಿನ್ಬೇಕು ಅನ್ನಿಸ್ತಾ ಇತ್ತು. ಆಮೇಲೆ ಸರಿ ಇನ್ನು ವೆಜಿಟೇಬಲ್ಸ್ ಬೇರೆ ಇತ್ತಲ್ವ, ಮತ್ತು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇಲ್ಲಿ ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಡುಗೆಗಳಿಗೆ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡೋದಿದ್ರೆ ಒಂದು ಸಲ ನೀವು ಟ್ರೈ ಮಾಡಿ. ಇದಕ್ಕೆ ಇವಾಗ ಮಸಾಲಾನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಬ್ಬಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಮತ್ತು ಸ್ವಲ್ಪ ತೆಂಗಿನಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡೆ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಬೇಕು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಟೊಮೆಟೊ ಒಂದಿತ್ತು, ಅದರಿಂದ ನಾನು ಒಂಚೂರು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಪಾಪದು ಒಂದು ಸ್ವಲ್ಪ ಸೌಂಡ್ ಜಾಸ್ತಿನೇ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕ್ಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಬಿರಿಯಾನಿ ಎಲ್ಲ ದಮ್ ಬಿರಿಯಾನಿ ಎಲ್ಲ ಮಾಡ್ತೇವಲ್ವ, ಆವಾಗ ಮೊಸರು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನಾನು ಟೊಮೆಟೊ ಒಂದಿತ್ತು, ಅದರಿಂದ ಸ್ವಲ್ಪ ಹುಳಿ ಫ್ಲೇವರ್ಗೋಸ್ಕರ ನಾನು ಮೊಸರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ಆಲ್ಮೋಸ್ಟ್ ಪಲಾವೆಲ್ಲ ಮಾಡಬೇಕಂದ್ರೆ ವೆಜ್ ಬಿರಿಯಾನಿ ಅಥವಾ ಈ ಥರ ಬಿರಿಯಾನಿಗಳೇನಾದರೂ ಮಾಡಬೇಕಂತಂದರೆ ನಾನು ಆಲ್ಮೋಸ್ಟ್ ಬಾಸುಮತಿ ರೈಸ್ನ ನಾನು ಯೂಸ್ ಮಾಡ್ತೀನಿ. ಬಾಸುಮತಿ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಕುದಿಸ್ಕೊಬೇಕು. ಆವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಡೀಪ್ ಫ್ರೈ ಮಾಡಿರೋ ಎಣ್ಣೆನ ಹಾಕಕ್ಕೆ ಹೋಗಬಾರ್ದು. ಈಗ ನಾರ್ಮಲಾಗಿ ಫ್ರೈ ಮಾಡಿರೋವಂಥ ಎಣ್ಣೆ ಕಾಮನಾಗಿ ಮನೇಲಿ ಇದ್ದೇ ಇರುತ್ತೆ. ಸಪೋಸ್ ಅದಿತ್ತು ಅಂತಂದರೆ ಬೇಕಂದರೆ ಸ್ವಲ್ಪ ಚಪಾತಿಗೆ ಯೂಸ್ ಮಾಡ್ಕೊಬೋದು. ಬಟ್ ಈ ಥರ ಪಲಾವ್ಗೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಇನ್ನೂ ಒಂದು ಜಾಸ್ತಿ ನಾವು ಫ್ರೈ ಮಾಡಿರೋ ಎಣ್ಣೆನ ಜಾಸ್ತಿ ಯೂಸ್ ಮಾಡಬಾರ್ದು. ಪದೇ ಒಂದು ಸಲ ಯೂಸ್ ಮಾಡಿ ನೆಕ್ಸ್ಟ್ ಅದನ್ನು ಅಡುಗೆಗೆ ಬೇಕಂದರೆ ನಾವು ಯೂಸ್ ಮಾಡಿಬಿಡ್ಬೋದು. ಬಟ್ ಪಲಾವ್ ಮಾಡಬೇಕಂದ್ರೆ ಅದನ್ನು ಹಾಕಕ್ಕೆ ಹೋಗಬಾರ್ದು. ಮತ್ತೆಲ್ಲನೂ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು. ಆವಾಗ ನಮಗೆ ಒಂದೊಂದು ಸಲ ಹೇಳಕ್ಕೆ ಬಂದರೆ ಅದು ಮರ್ತೇ ಹೋಗಿಬಿಡುತ್ತೆ. ಇವಾಗ ಗ್ರೇವಿ ಎಲ್ಲ ಕರೆಕ್ಟಾಗಿ ಎಲ್ಲಕ್ಕೂ ಮಿಕ್ಸ್ ಆಗಿ ಚೆನ್ನಾಗಿ ಸಾಕಾ ಗ್ರೇವಿ ಅಂತ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ನೀರನ್ನ ಹಾಕ್ಕೊಂಡಿದ್ದೀನಿ. ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಆ ನೀರನ್ನ ನೋಡ್ಕೊಂಡು ಹಾಕಬೇಕು. ಬಾಸುಮತಿ ರೈಸ್ಗೆ ಕೆಲವೊಂದು ರೈಸು 1 ಲೋಟ ಅಕ್ಕಿಗೆ 1 ಲೋಟ ನೀರು ಹಿಡಿಯುತ್ತೆ. ಆ ಥರ ನೋಡ್ಕೊಂಡು ಹಾಕ್ಕೊಬೇಕು. ಯಾಕಂತಂದರೆ ಮಸಾಲೆ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಅದರಲ್ಲೂ ನೀರು ಇರುತ್ತೆ. ನಾನಿಲ್ಲಿ 1 ಲೋಟದ ಮೇಲೆ ಒಂದು ಸ್ವಲ್ಪ ಅಕ್ಕಿನ ಹಾಕಿದ್ದೆ. ಅದರಿಂದ ನಾನು 1 ಲೋಟದ ಮೇಲೆ ಒಂದು ಚೂರು ಅಕ್ಕಿನ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ಇಲ್ಲಿ 2 ವಿಷಲ್ನ ಬರ್ಸಿದ್ರೆ ಸಾಕು, ಅಥವಾ ಒಂದೇ ವಿಷಲ್ ಬರ್ಸಿದ್ರೂ ಸಾಕು. ಇದು ಸ್ವಲ್ಪ ಪಲಾವ್ ಏನಿದ್ರು ನನಗೆ ಒಂದು ಸ್ವಲ್ಪ ಅಂಟೋ ಥರ ಇದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಬಿಡಿಯಾಗಿದ್ದರೆ ಅಷ್ಟು ಇಷ್ಟ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತಲ್ವ. ನನಗೆ ಈ ಥರ ವೆಜಿಟೇಬಲ್ಸ್ ಪಲಾವ್ ಏನಿದ್ರು ಒಂಚೂರು ಅಂಟೋ ಥರ ಇದ್ದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಈ ರೈಸಲ್ಲಿ ಮಾಡಿದ್ರೂ ಅಷ್ಟೇ, ಬೇರೆ ಯಾವ ರೈಸಲ್ಲಿ ಮಾಡಿದ್ರೂ ಅಷ್ಟೇ ನನಗೆ ಸ್ವಲ್ಪ ಅಂಟೋ ಥರ ಇರಬೇಕು. ಆವಾಗಲೇ ಒಂಥರ ಪಲಾವು ಟೇಸ್ಟು ಚೆನ್ನಾಗಿ ಬರುತ್ತೆ. ಟೊಮೆಟೊ ಬಾತ್ ಆದ್ರೂ ಅಷ್ಟೇ ನನಗೆ ಸ್ವಲ್ಪ ಅದೇ ಥರ ನಾನು ಇಷ್ಟಪಡ್ತೀನಿ.
ಮತ್ತು 2 ವಿಷಲ್ ಬಾರಿಸಿದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ವಿಸಿಲ್ನ ನಾನೇ ಬಿಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಆ ಥರ ಬಿಡ್ಸೋಕೆ ಹೋಗಬಾರ್ದು. ಒಳಗಡೆ ನೀಟಾಗಿ ಅದು ಕುಕ್ಕಾಗಿ ಅದೇ ವಿಷಿಲ್ ಇಳಿದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದೊಂದು ಸಲ ಏನಾಗ್ಬಿಡುತ್ತೆ, ಮುಳ್ಳಕ್ಕಿ ಥರ ಆಗಿಬಿಡುತ್ತೆ. ಬಟ್ ಏನೂ ಆಗಿರಲಿಲ್ಲ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ಲ ನಾನು ಫಸ್ಟೇ ಒಂದು ಸಲ ಒಂದು ಕುದಿ ಬರ್ಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ಲ, ಅದರಿಂದ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿತ್ತು. ಒಂಚೂರು ಹಿಂಗೆ ಅಂದೆ ಅಷ್ಟೇ. ಬಟ್ ಸೀರಿಯಸ್ಲಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನಾನು ಮಾಡಿದ್ದೀನಲ್ವ, ನನ್ನ ಒಂದು ಶೈಲಿಯಲ್ಲಿ ನಾನು ಮಾಡಿದ್ದೀನಿ. ನನಗೆ ನಾನು ಮಾಡೋ ಥರದ್ದು ಅಡುಗೆಗಳಂದರೆ ಇಷ್ಟ ಆಗುತ್ತೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. ನೀವು ಬೇರೆ ರೀತಿ ಮಾಡ್ತಾ ಇರ್ತೀರ, ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನೊಂದು ವಿಷಯ, ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತೆ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂದ್ಬಿಟ್ಟು ಹೇಳಿ. ಈ ಥರ ಒಂದು ಸಲ ಪಲಾವ್ನ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ನೀವು ಕೂಡ ಇಷ್ಟಪಡ್ತೀರಾ. ಪಾಪುದು ಏನು ಡಯಟ್ ಚಾರ್ಟ್ ಇದೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ನಾನೇನು ಫಾಲೋ ಅಪ್ ಮಾಡ್ತಾಯಿದ್ದೀನಿ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದು 6 to 7 ಮಂತ್ ಇರೋ ಮಕ್ಕಳುಗಳಿಗೆ ಮಾತ್ರ. ಮಂತ್ಲಿ ನಮಗೆ ಒಂದು ಡಯಟ್ ಏನು ಚಾರ್ಟ್ ಇದೆ ಅದು ಚೇಂಜ್ ಆಗ್ತಾ ಬರುತ್ತೆ. ನೀವು ಒಂದ್ಸಲ ನಿಮ್ಮ ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ನೀವು ಡಯಟ್ ಚಾರ್ಟ್ನ ಅವರೇ ಕೊಡ್ತಾರೆ, ಅದನ್ನು ನೀವು ಫಾಲೋ ಅಪ್ ಮಾಡ್ಬೋದು. ಇದು ನಾನು ನನ್ನ ಮಗನಿಗೆ ಫಾಲೋ ಅಪ್ ಮಾಡ್ತಾ ಇರುವಂತಹ ಒಂದು ಡಯಟ್ ಚಾರ್ಟ್ ಅಂತಲೇ ಹೇಳ್ಬೋದು. ಫಸ್ಟ್ 6 to 7 ಮಂತ್, ಇವಾಗ ಬಂದು ಪಾಪುಗೆ 6 ಮಂತ್. ಇನ್ನೇನು ಇನ್ನೊಂದು 15 ಡೇಸು ಇಲ್ಲ, ಕಂಪ್ಲೀಟ್ ಆದರೆ 7 ಮಂತ್ಗೆ ಬಿಡುತ್ತೆ ಅವನಿಗೆ. ಸ್ಟಾರ್ಟಿಂಗಲ್ಲಿ ಸಾಲಿಡ್ನ ನಾವು ಮಕ್ಕಳಿಗೆ ಕೊಡಬೇಕು. ಅದು 1 ಟೈಮು ಅಥವಾ 2 ಟೈಮ್ ಕೊಡಬೇಕು. ಡೈಲಿ 2 ಟೈಮ್ಸ್ ನಾವು ಮಕ್ಕಳಿಗೆ 6 to 7 ಮಂತ್ ಒಳಗಡೆ ಇರೋ ಮಕ್ಕಳಿಗೆ 2 ಟೈಮ್ಸ್ ನಾವು ಅಷ್ಟೇ ಸ್ಟಾರ್ಟಿಂಗ್ ಕೊಡಬೇಕು. ಜಾಸ್ತಿ ಟೈಮ್ ಕೊಡೋಕೆ ಹೋಗ್ಬಾರ್ದು. 3 ಟೈಮು ನಾವು ಮಕ್ಕಳಿಗೆ ಯಾವುದೇ ಒಂದು ಸಾಲಿಡ್ನ ಕೊಡೋಕೆ ಹೋಗ್ಬಾರ್ದು. 2 ಟೈಮ್ಸ್ ಕೊಡಬೇಕು ಅಷ್ಟೇ. ಬೆಳಿಗ್ಗೆ ಇಲ್ಲಾಂದರೆ ಸಾಯಂಕಾಲ ಈ ಥರ ಕೊಡಬೇಕು. ಮಿಕ್ಕಿ ಟೈಮಲ್ಲಿ ಫೀಡಿಂಗ್ ಮಾಡಿಸ್ಬೋದು. ಇವಾಗ ಮಕ್ಕಳಿಗೆ ಏನೇನು ಕೊಡ್ಬೋದು 6 ಮಂತ್ 7 ಮಂತಲ್ಲಿರೋರಿಗೆ ಅಂತಂದರೆ, ಫಸ್ಟ್ಲಿ ಆಮೇಲೆ ಇನ್ನೂ ಒಂದು ಫಸ್ಟ್ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ ಮಕ್ಕಳಿಗೆ ಫಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಏನು ನೀವು ಸರ್ಲೆಕ್ಸ್ ಅಥವಾ ಏನು ಕೊಡ್ತೀರಾ ಅದನ್ನು 1 ಟೇಬಲ್ ಸ್ಪೂನ್ನ ಕೊಡಬೇಕು. ನೆಕ್ಸ್ಟು ಸಾಯಂಕಾಲನೂ ನೆಕ್ಸ್ಟ್ ಟೈಮು ಕೂಡ 1 ಟೇಬಲ್ ಸ್ಪೂನ್ ಕೊಡಬೇಕು. ನೆಕ್ಸ್ಟ್ ಡೇ 2 ಟೇಬಲ್ ಸ್ಪೂನ್ ಕೊಡಬೇಕು. ಆ ಥರ ಇನ್ಕ್ರೀಸ್ ಮಾಡ್ಕೊಬರ್ಬೇಕು. ಡೈರೆಕ್ಟ್ ನೀವು ಏಕ್ದಮ್ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಆ ಥರ ಕೊಡೋಕೆ ಹೋಗ್ಬಾರ್ದು. 1 ಟೇಬಲ್ ಸ್ಪೂನ್ ಕೊಟ್ಟು ಅದಾದ ನಂತರ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಆ ಫುಡ್ನ ಅವ್ರಿಗೆ ಟೇಸ್ಟ್ ಮಾಡಿಸಿದಾಗ ಅನ್ನೋದ್ರ ಮೇಲೆ ನೀವು ಸ್ವಲ್ಪ ಫುಡ್ನ ಇನ್ಕ್ರೀಸ್ ಮಾಡ್ಕೊಬರ್ಬೇಕಾಗತ್ತೆ. ಫಸ್ಟು ಇವಾಗ ಏನೇನು ಮಕ್ಕಳಿಗೆ ನಾವು ಕೊಡ್ಬೋದು ಅಂತಂದರೆ, ಸೆರ್ಲೆಕ್ಸ್ನ ಕೊಡ್ಬೋದು. ನೀವು ಹೋಮ್ ಮೇಡ್ ಆದರೂ ಕೊಡ್ಬೋದು, ಇಲ್ಲ ನೀವು ಒಳ್ಳೆ ಕಡೆ ಹೋಮ್ ಮೇಡ್ ಥರನೇ ಮಾಡಿ ಕೊಡೋರು ಇವಾಗ ತುಂಬ ಕಡೆ ಸಿಗ್ತಾರೆ. ಸೊ ಅಲ್ಲಿ ಆದ್ರೂ ನೀವು ತೊಗೊಬೋದು. ಇಲ್ಲ ಅಂದರೆ ನೀವು ಹೋಮ್ ಮೇಡ್ ಸೆರ್ಲೆಕ್ಸ್ನ ಮನೇಲಾದರೂ ಮಾಡ್ಕೋಬೋದು. ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ಒಂದು ಸೆರ್ಲೆಕ್ಸ್ನ ನೀವು ಕೊಡ್ಬೋದು. ಮತ್ತು ಅದರಲ್ಲಿ ಸೆರ್ಲೆಕ್ಸಲ್ಲಿ ಶುಗರ್ ಕಂಟೆಂಟ್ ಕಡಿಮೆ ಇರುವಂಥದ್ದನ್ನು ಸೆರ್ಲೆಕ್ಸ್ ತೊಗೊಂಡ್ರೆ ತುಂಬಾ ಬೆಸ್ಟ್. ನಾನು ಕೂಡ ಅಷ್ಟೇ ತುಂಬ ಶುಗರ್ ಲೆವೆಲ್ ಕಡಿಮೆ ಇರುವಂಥದ್ದನ್ನು ನಾನು ಯೂಸ್ ಮಾಡೋದು. ಮತ್ತು ರೈಸ್ನ ಕೊಡ್ಬೋದು. ರೈಸ್ನ ಯಾವ ರೀತಿ ಕೊಡ್ಬೋದು ಅಂತಂದರೆ, ಇವಾಗ ನಾವು ಚೆನ್ನಾಗಿ ಅದನ್ನ ಬೇಯಿಸಿ ಅದನ್ನು ಗ್ರೈಂಡ್ ಮಾಡಿ ಪ್ಯೂರಿ ಥರ ಮಾಡಿ ಕೊಡ್ಬೋದು, ಅಥವಾ ನೀಟಾಗಿ ಸ್ಮ್ಯಾಶ್ ಮಾಡಿ ತುಂಬ ಗಂಧ ಥರ ಬರುತ್ತೆ ನೋಡಿ, ಆ ಥರ ಕೊಡಬೇಕು ಮಕ್ಕಳಿಗೆ. ಯಾವಾಗಲೂ ಪ್ಯೂರಿ ಟೈಪ್ ನಾವು ಮಕ್ಕಳಿಗೆ ಕೊಡಬೇಕು ಸ್ಟಾರ್ಟಿಂಗ್ ಮಂತು. ಇವಾಗ ಏನು ನಾವು ಫುಡ್ನ ಪಾಪಗೆ ಸ್ಟಾರ್ಟ್ ಮಾಡ್ತೀವಲ್ವ, ಆವಾಗ ಪ್ಯೂರಿ ಟೈಪು ನಾವು ಮಕ್ಕಳಿಗೆ ಕೊಡಬೇಕಾಗಿರುತ್ತೆ. ಆಮೇಲೆ ರಾಗಿ ಸರಿನ ನಾವು ಕೊಡ್ಬೋದು. ರಾಗಿ ಸರಿನ ಡೇ 1 ಟೈಮ್ ನಾವು ಕೊಟ್ಟರೆ ಸಾಕು. 2 ಟೈಮು ರಾಗಿ ಸರಿನೇ ಕೊಟ್ಟರೆ ಅವರು ತಿನ್ನೋದನ್ನ ಬಿಟ್ಬಿಡ್ತಾರೆ. ಮತ್ತು ರಾಗಿ ಸರಿ ಡೈಜೆಷನ್ ಸ್ವಲ್ಪ ಲೇಟಾಗಿ ಆಗುತ್ತಲ್ವ, ಸೊ ಅದರಿಂದ ಒಂದು ದಿನಕ್ಕೆ 1 ಸಲ ಕೊಟ್ಟರೆ ರಾಗಿ ಸರಿನ ಸಾಕಾಗುತ್ತೆ. ಬೇಕಂದರೆ ನಾವು ಅದಕ್ಕೆ ಸ್ವಲ್ಪ ನಾವು ಜಾಗ್ರಿನ ನಾವು ಮಿಕ್ಸ್ ಮಾಡ್ಕೊಬೋದು. ಕೆಲವೊಬ್ರು ಜಾಗ್ರಿನ ಮಿಕ್ಸ್ ಮಾಡ್ಕೊಳ್ಳಲ್ಲ ಅಂತಾರೆ. ಅಂಥವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಇದು
ಡೇಟ್ಸ್ದು ಪೌಡರ್ ಬರುತ್ತೆ ಇವಾಗ, ಇಲ್ಲಾಂದ್ರೆ ನೀವು ಮನೆಯಲ್ಲೂ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಾಂತಂದರೆ ಆಚೆ ಕಡೆನೂ ಒಂದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುವಂಥ ಒಂದು ಡೇಟ್ಸ್ನ ಪೌಡರ್ನ ನೀವು ತೊಗೊಂಡ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ಇದು ಇಷ್ಟೇನೆ, ನಾವು ರಾಗಿ ಸರಿ ಮತ್ತು ರೈಸು, ದೆನ್ ಏನು ಸರ್ಲೆಕ್ಸು, ಇದಿಷ್ಟನ್ನ ನಾವು ಪ್ಯೂರ್ ಟೈಪಲ್ಲಿ ಮಾಡಿ ನಾವು ಮಕ್ಕಳಿಗೆ ಕೊಡಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಕೊಡಬಾರ್ದು, ಮೀಡಿಯಮಲ್ಲಿ ನಾವು ಕೊಡಬೇಕು. ಮತ್ತು 2 ಟೈಮ್ಸ್ ಹೇಳಿದ್ನಲ್ಲ, 2 ಟೈಮ್ಸ್. ಮತ್ತು ನೀರನ್ನ ಕೊಡಬಾರ್ದು ಅನ್ನೋದೊಂದು ಕನ್ಫ್ಯೂಸ್ ಇರುತ್ತೆ. ಕೊಡಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ನೀರನ್ನ ಕೊಡ್ತಾರೆ, ಇಲ್ಲ ಅಂತಂದರೆ ಹಾಲನ್ನೇ ಕೊಟ್ಬಿಡ್ತಾರೆ, ಹಾಲನ್ನ ಫೀಡ್ ಮಾಡಿಸ್ತಾರೆ. ಇಲ್ಲ ಅಂತಂದರೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ 1 ಟೇಬಲ್ ಸ್ಪೂನ್ ಆಗೋಷ್ಟು, ಊಟ ಆದಮೇಲೆ 1 ಟೇಬಲ್ ಸ್ಪೂನು ಅಥವಾ 2 ಟೇಬಲ್ ಸ್ಪೂನ್ ನೀರನ್ನ ಕೊಟ್ಟರೆ ಸಾಕಾಗುತ್ತೆ. ಅದಾದ ನಂತರ ಸ್ವಲ್ಪ ಹೊತ್ತು ಬಿಟ್ಕೊಂಡಾದ್ಮೇಲೆ ನಾವು ಫೀಡಿಂಗ್ನ ಮಾಡ್ಬೋದು. ಬೇಕು ಅಂತಂದರೆ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಮತ್ತು ಊಟ ಆದ ತಕ್ಷಣವೇ ನಾವು ಮಕ್ಕಳನ್ನ ಹಂಗೆ ಹಿಂಗೆ ಮಾಡಬಾರ್ದು, ಅವ್ರಿಗೆ ತೇಕ್ ಬರ್ಸ್ಬೇಕು. ಅದಾದ ನಂತರ ಅವ್ರಿಗೆ ನೀಟಾಗಿ ಡೈಜೆಷನ್ ಆಗಿದೆ ಅಂತ ಅರ್ಥ. ಮತ್ತು ಮತ್ತು ಫ್ರೂಟ್ಗಳಲ್ಲಿ ನಾವು ಯಾವ ರೀತಿ ಫ್ರೂಟ್ಸ್ಗಳನ್ನ ಕೊಡ್ಬೋದು ಅಂತಂದರೆ, ಆ್ಯಪಲ್ನ ಕೊಡ್ಬೋದು, ಬನಾನನ ಕೊಡ್ಬೋದು, ಪಪಾಯನ ಕೊಡ್ಬೋದು, ಮತ್ತು ವೆಜಿಟೇಬಲ್ ಸೂಪ್ ಏನಿದೆ, ಸೂಪ್ ಥರ ಮಾಡಿ ನಾವು ವೆಜಿಟೇಬಲ್ಸ್ನ ಕೊಡ್ಬೋದು. ಮತ್ತು ಬೀಟ್ರೋಟ್ನ ಕೊಡ್ಬೋದು, ಪಾಲಕ್ ಸೊಪ್ಪನ್ನ ಕೊಡ್ಬೋದು, ಮತ್ತು ಪಟಾಟೋನು ಕೊಡ್ಬೋದು, ಮತ್ತು ಕ್ಯಾಬೇಜು ಕೊಡ್ಬೋದು. ಇದಿಷ್ಟು ನಾವು ಫ್ರೂಟ್ಸ್ ಏನಿದೆ ಮತ್ತು ವೆಜಿಟೇಬಲ್ಸ್ನ ನಾವು ಪ್ಯೂರಿ ಟೈಪಲ್ಲಿ ಸ್ಟೀಮ್ ಮಾಡಿ ಅದಾದ ನಂತರ ಅದನ್ನ ಪ್ಯೂರಿ ಟೈಪ್ ಮಾಡಿ ಕೊಡಬೇಕು. ತುಂಬ ಗಂಧ ಥರ ಮಾಡಿ ಕೊಡಬೇಕು, ತುಂಬ ಗಟ್ಟಿಯಾಗಿ ನಾವು ಕೊಡೋಕೆ ಹೋಗ್ಬಾರ್ದು. ಸಾಲಿಡ್ ಅಂದರೆ ಸ್ವಲ್ಪ ಪ್ಯೂರಿ ಟೈಪು ಗಂಜಿ ಬರುತ್ತೆ ನೋಡಿ, ಗಂಜಿ ಥರ ಕೊಡಬೇಕಾಗಿರುತ್ತೆ. ದೆನ್ ದಾಲ್ನ ಕೊಡಬಾರ್ದಾ ಅಂತಂದರೆ, ದಾಲ್ನು ಕೂಡ ಅಷ್ಟೇ. ಇವಾಗ ರೈಸು ಮತ್ತು ಮೂಂಗ್ ದಾಲು, ಹೆಸರು ಕಾಳು ಅಥವಾ ನಾರ್ಮಲ್ ದಾಲ್ ಬರುತ್ತಲ್ಲ, ಆ ದಾಲ್ನ ನಾವು ಚೆನ್ನಾಗಿ ಬೇಯಿಸಿ ಅದನ್ನು ಗ್ರೈಂಡ್ ಮಾಡಿ ಅದಾದ ನಂತರ ಅದನ್ನು ಕೂಡ ನಾವು ಪ್ಯೂರಿ ಟೈಪಲ್ಲಿ ನಾವು ಕೊಡ್ಬೋದು. ಇದಿಷ್ಟೇ ಬಿಟ್ಟು ಬೇರೆ ಇನ್ನೇನು ಮಕ್ಕಳಿಗೆ ನಾವು ಕೊಡೋಕೆ ಹೋಗ್ಬಾರ್ದು. ಯಾಕಂದರೆ ಅವರ ಡೈಜೆಷನ್ ಸಿಸ್ಟಮು ಅವಾಗ ತಾನೇ ಇಂಪ್ರೂವ್ ಆಗ್ತಾ ಇರುತ್ತೆ. ನಾವು ಏಕ್ದಮ್ ಏನೇನೋ ಕೊಟ್ಬಿಟ್ರೆ ಅವರ ಒಂದು ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ, ವಾಮಿಟ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಇದು 6 ಮಂತ್ ಮತ್ತು 7 ಮಂತ್ ಒಳಗಡೆ ಇರೋ ಮಕ್ಕಳಿಗೆ ಈ ಥರ ಒಂದು ಡಯಟ್ ಪ್ಲಾನಿಂಗ್ ಈ ಒಂದು ಪ್ಲ್ಯಾನ್ನ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಮತ್ತು 7 ಮಂತಿಂದ 8 ಮಂತ್ಗೆ ಸ್ವಲ್ಪ ಬೇರೆ ಥರ ಚೇಂಜ್ ಇರುತ್ತೆ, ಮತ್ತು ಮಂತ್ಲಿ ಚೇಂಜ್ ಆಗ್ತಾ ಬರುತ್ತೆ. ಮತ್ತು ಇನ್ನೂ ಒಂದು ಸ್ಟಾರ್ಟಿಂಗಲ್ಲಿ ನಾವು ಪ್ಯೂರಿ ಥರ ಕೊಡ್ತೀವಿ. ನೆಕ್ಸ್ಟ್ ಸ್ಟೇಜ್ ಏನಂತಂದರೆ ಪ್ಯೂರಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಮರಳಾಗಿ ಕೊಡಬೇಕು. ಮತ್ತು ನೆಕ್ಸ್ಟ್ ಮಂತ್ 1 ಮಂತ್ ಕಳೆದ ತಕ್ಷಣ ಸ್ವಲ್ಪ ಮರಳಾಗಿರೋದು, ಸ್ವಲ್ಪ ಇನ್ನೊಂದು ಚೂರು, ಇವಾಗ ಅನ್ನನ 2 ಭಾಗ ಮಾಡ್ತೀವಲ್ಲ, ಸ್ಟಾರ್ಟಿಂಗು ನುಣ್ಣಗೆ ಮಾಡ್ತೀವಿ, ನೆಕ್ಸ್ಟು ಒಂದು 4 ಭಾಗ ಥರ ಕೊಡೋದು, ಮತ್ತು ಒಂದು 2 ಥರ ಭಾಗ ಕೊಡೋದು, ಆಮೇಲೆ ವರ್ಷ ಥರ ಬಂದಾಗ ಫುಲ್ ಅಗಳನ್ನೇ ನಾವು ಕೊಡ್ಬೋದು. ಈ ಥರ ಮಾಡಿಕೊಂಡು ಬರಬೇಕು ಮಕ್ಕಳಿಗೆ. ಇದು ನಾನು ನನ್ನ ಮಗನಿಗೆ ಯೂಸ್ ಮಾಡ್ತಾ ಇರುವಂತಹ ಒಂದು ಡಯಟ್ ಪ್ಲಾನಿಂಗು. ನಿಮ್ಗೇನು ಅನ್ನಿಸ್ತು? ನೀವು ಇದೇ ರೀತಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ, ಬೇರೆ ರೀತಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ? ಐ ಥಿಂಕ್ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಯೂಸ್ ಆಗಿದ್ರೆ ಡೆಫಿನೆಟ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.